NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕೊಡಗಿನ ಕವರಿ ನ್ಯಾಷನಲ್ ಕ್ರಶ್ ನಟಿ ರಶ್ಮಿಕಾ ಮಂದಣ್ಣ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕೇಸರಿ ಬಣ್ಣದ ಸೀರೆಯನ್ನ ಉಟ್ಟು ರಶ್ಮಿಕಾ ಹಸೆಮಣೆ ಏರಿದ್ದಾರೆ. ನವದಂಪತಿ ನಗುತ್ತಾ ಹೊಸ ಇನ್ನಿಂಗ್ಸ್ ಅನ್ನ ಆರಂಭಿಸಿದ್ದಾರೆ. ಅಧಿಕೃತವಾಗಿ ದೇವರಕೊಂಡ ಅವರ ಕುಟುಂಬಕ್ಕೆ ರಶ್ಮಿಕಾ ಮುದ್ದಿನ ಸೊಸೆಯಾಗಿ ಕಾಲಿಟ್ಟಿದ್ದಾರೆ. ಸತಿಪತಿಯಾದ ರಶ್ಮಿಕಾ ಮಂದಣ್ಣ ವಿಜಯ ದೇವರಕೊಂಡ ತಾಳಿ ಕಟ್ಟುವ ವೇಳೆ ಭಾವುಕಳಾಗಿ ಕಣ್ಣೀರಿಟ್ಟ ರಶ್ಮಿಕಾ ಮಂದಣ್ಣ ಬಹುಕಾಲದ ಕುತೂಹಲಕ್ಕೆ ಕೊನೆಗೂ ಕೂಡ ತೆರೆಬಿದ್ದಿದೆ. ದಕ್ಷಿಣ ಭಾರತದ ಮೋಸ್ಟ್ ಬ್ಯೂಟಿಫುಲ್ ಜೋಡಿಯಾದಂತಹ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರಕೊಂಡ ಈಗ ಅಧಿಕೃತವಾಗಿ ದಂಪತಿಗಳಾಗಿದ್ದಾರೆ. ಈ ಜೋಡಿಯ ಮದುವೆ ಎರಡು ವಿಭಿನ್ನ ಸಂಪ್ರದಾಯಗಳ ಸಮ್ಮಿಲನ ಆಗಿತ್ತು. ಫೆಬ್ರವರಿ 26ರಂದು ಬೆಳಗ್ಗೆ 10:10ಕ್ಕೆ ವಿಜಯ್ ಅವರು ಸಂಪ್ರದಾಯದಂತೆ ತೆಲುಗು ಶೈಲಿಯಲ್ಲಿ ವಿವಾಹವನ್ನ ಆದ್ರು. ನಂತರ ಸಂಜೆ ರಶ್ಮಿಕಾ ಅವರ ಕೊಡವ ಮೂಲದ ಸಂಪ್ರದಾಯದಂತೆ ಮತ್ತೊಂದು ವಿವಾಹ ಸಮಾರಂಭ ಜರುಗಿತು. ವಿಜಯ್ ದೇವರಕೊಂಡ ಅವರು ಹಂಚಿಕೊಂಡಿರುವಂತಹ ಫೋಟೋಗಳಲ್ಲಿ ರಶ್ಮಿಕಾ ಮಂದಣ್ಣ ಅವರು ಮದುವೆಯ ಧಾರೆ ಎರೆಯುವಂತಹ ಕ್ಷಣಗಳಲ್ಲಿ ಭಾವುಕರಾಗಿ ಕಣ್ಣೀರಿಡ್ತಾ ಇರುವಂತದ್ದು ಕಂಡು ಬಂದಿದೆ. ಆನಂದ ಬಾಷ್ಪ ಸುರಿತಾ ಇರುವಂತಹ ರಶ್ಮಿಕಾ ಅವರ ಈ ಫೋಟೋಗಳು ಈಗ ವೈರಲ್ ಆಗಿದ್ದು, ಇಬ್ಬರ ನಡುವಿನ ಗಾಢವಾದ ಪ್ರೀತಿಗೆ ಕನ್ನಡಿ ಹಿಡಿದಂತಿದೆ. ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ವಿಜಯ್, ಒಂದು ದಿನ ನಾನು ಆಕೆಯನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಆಕೆ ನನ್ನ ಜೊತೆಗೆ ಇದ್ರೆ ನನ್ನ ದಿನ ಇನ್ನೂ ಕೂಡ ಚೆನ್ನಾಗಿರ್ತಾ ಇತ್ತು. ಅವಳು ಎದುರಿಗೆ ಕುಳಿತಿದ್ರೆ ನಾನು ಮಾಡುವಂತಹ ಊಟಕ್ಕೆ ಒಂದು ಅರ್ಥ ಸಿಗುತ್ತಿತ್ತು ಅಂತ ಅನ್ನಿಸಿತ್ತು. ನನ್ನ ಜೀವನಕ್ಕೆ ನೆಮ್ಮದಿ ಮತ್ತು ಮನೆ ಅನ್ನುವಂತಹ ಭಾವ ನೀಡೋದಕ್ಕೆ ಅವಳು ಬೇಕೇ ಬೇಕು ಅಂತ ಹೇಳಿ ನನಗೆ ಅರಿವಾಯಿತು. ಹಾಗಾಗಿ ನನ್ನ ಬೆಸ್ಟ್ ಫ್ರೆಂಡ್ ಅನ್ನ ನನ್ನ ಹೆಂಡತಿ ಮಾಡ್ಕೊಂಡೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ರಶ್ಮಿಕಾ ಅವರು ಇದೀಗ ಅಧಿಕೃತವಾಗಿ ದೇವರಕೊಂಡ ಮನೆ ಸೊಸೆ. ದೇವರಕೊಂಡ ಕುಟುಂಬದವರು ಹೊಸ ಸದಸ್ಯನ್ನ ಬಲು ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡ್ರು. ವಿಜಯ್ ದೇವರಕೊಂಡ ಅವರ ತಾಯಿ ಮಾಧವಿ ದೇವರಕೊಂಡ ಅವರು ರಶ್ಮಿಕಾಗೆ ತಮ್ಮ ಕುಟುಂಬದಲ್ಲಿ ತಲೆತಲಾಂತರಗಳಿಂದ ಬಂದಂತಹ ವಿಶೇಷ ಚಿನ್ನದ ಬಳೆಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಬಳೆಗಳನ್ನ ಪಡೆದಂತಹ ರಶ್ಮಿಕಾ ಭಾವುಕರಾಗಿದ್ದಾರೆ. ಇದೀಗ ವಿಜಯ್ ದೇವರಕೊಂಡ ಅವರ ಸಹೋದರ ಆನಂದ್ ದೇವರಕೊಂಡ ತಮ್ಮ ಕುಟುಂಬಕ್ಕೆ ರಶ್ಮಿಕಾ ಅವರನ್ನ ಸ್ವಾಗತ ಮಾಡಿದ್ದಾರೆ. ಒಟ್ಟಾರೆಯಾಗಿ ರಶ್ಮಿಕಾ ಪ್ರೀತಿ ತುಂಬಿದ ಮನೆಗೆ ಸೊಸೆಯಾಗಿ ಕಾಲಿರಿಸಿದ್ದಾರೆ. ಮದುವೆಯಲ್ಲಿ ರಶ್ಮಿಕಾ ಆಸೆ ಈಡೇರಿಸಿದ ವಿಜಯ್ ದೇವರಕೊಂಡ. ನಟಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ರಶ್ಮಿಕಾ ಅನಿಮೆ ಮತ್ತು ಕೆ ಡ್ರಾಮಾವನ್ನ ಇಷ್ಟಪಡ್ತಾ ಇದ್ರು. ರಶ್ಮಿಕಾ ಕೊರಿಯನ್ ಪಾಪ್ ಸಂಸ್ಕೃತಿ ಮತ್ತು ಕೆ ಡ್ರಾಮಾನ ತುಂಬಾನೇ ಪ್ರೀತಿಸ್ತಾರೆ. ಅದಕ್ಕಾಗಿ ವಿವಾಹ ಪೂರ್ಣ ಸಮಾರಂಭದಲ್ಲಿ ಕೇಕ್ ಕೂಡ ಕೆ ಡ್ರಾಮಾ ಥೀಮ್ ನದ್ದೇ ಆಗಿತ್ತು. ವಿಜಯ್ ಅವರ ಸರ್ಪ್ರೈಸ್ ಡ್ಯಾನ್ಸ್ ಕಾರ್ಯಕ್ರಮದ ಹೈಲೈಟ್ ಆಗಿತ್ತು. ವಿಜಯ್ ವಿಶೇಷವಾಗಿ ರಶ್ಮಿಕಾಗಾಗಿ ಗಂಗ್ನಮ್ ಶೈಲಿಯಲ್ಲಿ ನೃತ್ಯ ಮಾಡಿದ್ರು. ಈ ಮೂಲಕ ರಶ್ಮಿಕಾ ಮಂದಣ್ಣ ಅವರ ಆಸೆಯನ್ನ ಈಡೇರಿಸಿದ್ದಾರೆ. ಅಂತ್ಯಾಕ್ಷರಿ ಕೂಡ ಆಚರಿಸಲಾಯಿತು. ಆದ್ರೆ ಈ ಅಂತ್ಯಾಕ್ಷರಿಯ ನಿಯಮಗಳು ವಿಭಿನ್ನವಾಗಿತ್ತು. ಇದರಲ್ಲಿ ವಿಜಯ್ ಮತ್ತು ರಶ್ಮಿಕಾ ಅವರ ಚಿತ್ರಗಳ ಹಾಡುಗಳನ್ನ ಮಾತ್ರ ಹಾಡಬೇಕಾಗಿತ್ತು. ಅತಿಥಿಗಳನ್ನ 2 ಗುಂಪುಗಳಾಗಿ ವಿಂಗಡಿಸಲಾಗಿತ್ತು ಮತ್ತು ವಿಜೇತ ತಂಡಕ್ಕೆ ಐಷಾರಾಮಿ ಹ್ಯಾಂಪರ್ಗಳನ್ನ ನೀಡಲಾಯಿತು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.